ಸಲ್ಮಾನ್ ಖಾನ್ ಕೂಡ ಸಾಲ ತಗೊಳ್ತಾರಾ? ಕೋಟಿಗಳ ಒಡೆಯ ಯಾವಾಗ ಎಷ್ಟು ಸಾಲ ತೆಗೆದುಕೊಂಡಿದ್ರು ಗೊತ್ತಾ? ಯಾಕೆ ಗೊತ್ತಾ? ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ. ಬಾಲಿವುಡ್ನ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಯಾವಾಗಲೂ ತಮ್ಮ ಕುಟುಂಬಕ್ಕೆ ತುಂಬಾ ಆಪ್ತರು. ಅವರು ಅಪ್ಪಟ ಫ್ಯಾಮಿಲಿ ಮ್ಯಾನ್. ಮದುವೆ ಆಗದಿದ್ರು ಅವರು ಅವರ ತಂದೆ, ತಾಯಿ, ಸಹೋದರರ ಜೊತೆ ಸುಖವಾಗಿದ್ದಾರೆ. ಅವರ ಸ್ಟಾರ್ ಸ್ಟೇಟಸ್ ಹೊರತಾಗಿಯೂ ಅವರು ಇನ್ನೂ ತಮ್ಮ ಹೆತ್ತವರೊಂದಿಗೆ ಮುಂಬೈನ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇತ್ತೀಚಿನ ಸಂದರ್ಶನ ಒಂದರಲ್ಲಿ ಸಲ್ಮಾನ್ ಖಾನ್ ತಮ್ಮ ತಂದೆ ಸಲೀಂ ಖಾನ್ ಬಗ್ಗೆ ಆಸಕ್ತಿದಾಯಕ ಮತ್ತು ಭಾವನಾತ್ಮಕ ಕಥೆಯನ್ನ ಹಂಚಿಕೊಂಡಿದ್ದಾರೆ. ಸಿನಿಮಾ ರಂಗಕ್ಕೆ ಬಂದ ನಂತರ ಖರೀದಿಸಿದ ಮೊದಲ ದುಬಾರಿ ವಸ್ತು ತನಗಾಗಿ ಅಲ್ಲ, ತನ್ನ ತಂದೆಗಾಗಿ ಅಂತ ನಟ ಬಹಿರಂಗಪಡಿಸಿದ್ದಾರೆ. ಸಲ್ಮಾನ್ ತನ್ನ ತಂದೆಗೆ ರೋಲೆಕ್ಸ್ ವಾಚ್ ಉಡುಗೊರೆಯಾಗಿ ನೀಡಲು ಆಗ ಸಾಲ ತೆಗೆದುಕೊಂಡಿದ್ದಾಗಿ ಬಹಿರಂಗಪಡಿಸಿದ್ದಾರೆ. ಅವರು ತಮ್ಮ ಸ್ವಂತ ವಾಚ್ ಕಲೆಕ್ಷನ್ ಬಗ್ಗೆಯೂ ಮಾತನಾಡಿದ್ದಾರೆ. ವೆರೈಟಿ ಇಂಡಿಯಾಗೆ ನೀಡಿದ ಸಂದರ್ಶನದಲ್ಲಿ ಸಲ್ಮಾನ್ ಖಾನ್, ನಾನು ಖರೀದಿಸಿದ ಮೊದಲ ದುಬಾರಿ ವಸ್ತು ನನ್ನ ತಂದೆಗೆ ರೋಲೆಕ್ಸ್ ವಾಚ್. ನಂತರ ನಾನು ಮತ್ತೆ ವಾಚ್ ಧರಿಸಲು ಪ್ರಾರಂಭಿಸಿದಾಗ ಅವರು ಅದೇ ವಾಚ್ ನನಗೆ ಧರಿಸಲು ಕೊಟ್ಟರು ಎಂದಿದ್ದಾರೆ. ಸಲ್ಮಾನ್ ಖಾನ್ ಮತ್ತಷ್ಟು ಹೇಳಿ, ನಾನು ಆ ವಾಚ್ ಖರೀದಿ ಮಾಡಿದಾಗ ನನ್ನ ಬಳಿ ಪೂರ್ತಿ ದುಡ್ಡಿರಲಿಲ್ಲ. ನಾನು ಅದನ್ನ ನನ್ನ ತಂದೆಗೆ ಕೊಡಿಸ್ಲೇಬೇಕು ಅಂತ ಇಷ್ಟಪಟ್ಟೆ. ಆ ಸಮಯದಲ್ಲಿ ಅದರ ಬೆಲೆ ಸುಮಾರು 9 ಲಕ್ಷ. ನನ್ನ ಬಳಿ 4 ಲಕ್ಷ ರೂಪಾಯಿ ಮಾತ್ರ ಇತ್ತು. ಆದ್ರಿಂದ ಉಳಿದ ಹಣಕ್ಕಾಗಿ ನಾನು ಸಾಲ ತೆಗೆದುಕೊಂಡೆ ಎಂದಿದ್ದಾರೆ. ಸಲ್ಮಾನ್ ಖಾನ್ ಅವರು ಕೋಟ್ಯಾಂತರ ಮೌಲ್ಯದ ಐಷಾರಾಮಿ ವಾಚ್ ಕಲೆಕ್ಷನ್ ಹೊಂದಿದ್ದಾರೆ ಅಂತ ಹೇಳಿಕೊಳ್ಳುವ ವರದಿಗಳನ್ನು ಸಹ ತಳ್ಳಿ ಹಾಕಿದ್ರು. ಅವರು ಮಾತನಾಡಿ, ನನ್ನ ಜೀವನದ 26-28 ವರ್ಷಗಳಿಂದ ನಾನು ಗಡಿಯಾರಗಳನ್ನು ಧರಿಸೋದನ್ನು ನಿಲ್ಲಿಸಿದ್ದೆ. ಇಂದು ನಾನು ವಾಚ್ ಧರಿಸೋದು ನೀವು ನೋಡಿದ್ರೆ ಅದು ನನ್ನದಲ್ಲ, ಅವು ನನ್ನ ಸ್ನೇಹಿತರಿಗೆ ಸೇರಿವೆ. ನಾನು ಅವುಗಳನ್ನು ಟ್ರೈ ಮಾಡ್ತೀನಿ ಮತ್ತು ನಂತರ ಅವುಗಳನ್ನು ಹಿಂತಿರುಗಿಸ್ತೇನೆ. ನನ್ನ ಬಳಿ ದೊಡ್ಡ ವಾಚ್ ಕಲೆಕ್ಷನ್ ಇದೆ ಅಂತ ಜನರು ಭಾವಿಸ್ತಾರೆ. ಆದರೆ ನನ್ನ ಬಳಿ ಆ ಒಂದು ರೋಲೆಕ್ಸ್ ಮಾತ್ರ ಬಿಟ್ಟರೆ ಉಳಿದ ಎಲ್ಲ ವಾಚ್ ನನ್ನ ಸ್ನೇಹಿತರದ್ದು ಅಂದಿದ್ದಾರೆ. ಸಲ್ಮಾನ್ ಖಾನ್ ಅಭಿನಯದ ಮುಂದಿನ ಚಿತ್ರಕ್ಕೆ ತೆಲುಗು ನಿರ್ದೇಶಕ ವಂಶಿ ವಡಿಪಲ್ಲಿ ಆಕ್ಷನ್ ಕಟ್ ಹೇಳಲಿದ್ದಾರೆ ಎಂಬ ಸುದ್ದಿಯೊಂದು ಇದೀಗ ಹೊರಬಿದ್ದಿದೆ. ಇದರ ಜೊತೆಗೆ ಮತ್ತೊಂದು ಸ್ಪೆಷಲ್ ನ್ಯೂಸ್ ಒಂದು ಹೊರಬಿದ್ದಿದೆ. ಅದೇನೆಂದ್ರೆ, ಲೇಡಿ ಸೂಪರ್ ಸ್ಟಾರ್ ಅಂತ ಹೇಳಿ ಕರೆಯಲ್ಪಡುವ ನಯನತಾರಾ ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಲಿದ್ದಾರೆ. ಕಳೆದ 2 ದಶಕಗಳಿಂದಲೂ ಕೂಡ ನಯನತಾರಾ ಸ್ಟಾರ್ ಪಟ್ಟವನ್ನ ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಕನ್ನಡ ಸೇರಿದಂತೆ ದಕ್ಷಿಣದ ಎಲ್ಲಾ ಭಾಷೆಗಳಲ್ಲೂ ಕೂಡ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಆದ್ರೆ ಇತ್ತೀಚೆಗಷ್ಟೇ ಅಂದ್ರೆ 2023ರಲ್ಲಿ ಅವರು ಬಾಲಿವುಡ್ಗೆ ಮೊದಲ ಬಾರಿಗೆ ಕಾಲಿಟ್ಟಿದ್ರು. ಅದು ಶಾರುಖ್ ಖಾನ್ ನಟನೆಯ ಜವಾನ್ ಸಿನಿಮಾ ಮೂಲಕ. ಇದೀಗ ಮತ್ತೆ ಹಿಂದಿ ಸಿನಿಮಾದಲ್ಲಿ ಅಭಿನಯಿಸಲಿದ್ದಾರೆ ನಯನತಾರಾ.